ನಮಸ್ಕಾರ. ಗೌರಿ ಶೆಟ್ಟಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ 100 ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್. ಸೊ ನಾವು 100 ಅನ್ನೋ ಈ ಚಿತ್ರದ ಬಗ್ಗೆ ಅಂದರೆ 100 ಅನ್ನೋ ಚಿತ್ರದ ಬಗ್ಗೆ ಮಾತಾಡ್ತೀವಿ. ಈ ಚಿತ್ರದ ಹಿಂದಿರುವಂಥ ವ್ಯಕ್ತಿ ಅಂದರೆ ಈ ಚಿತ್ರದ ನಟ ಮತ್ತು ನಿರ್ದೇಶಕ ರಮೇಶ್ ಅರವಿಂದ್ ಅವರ ನಟನೆಯ 102ನೇ ಚಿತ್ರ ಮತ್ತು ಅವರ ನಿರ್ದೇಶನದ 10ನೇ ಚಿತ್ರ ಇದು. ಬನ್ನಿ ಹಾಗಾದ್ರೆ ಮಾತಾಡೋಣ 100 ಬಗ್ಗೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿಲ್ಲ. ನಾನು ನಿನ್ ಕಾಲ್ಗೆ ಕಾಯ್ತಾ ಇದ್ದೆ. ಒಂದ್ ನಿಮಿಷ ಫೋನ್ ಇಲ್ದೇ ಇರಕ್ಕಾಗಲ್ವಾ ನಿಮ್ಗೆ? ಈ ಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ರಮೇಶ್ ಅರವಿಂದ್ ನಮಗಿದೆ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸೊ ರಮೇಶ್ ಅರವಿಂದ್ ಅವರ ಜೊತೆಗೆ ನಾನು ಬಹುಶಃ ಈ 100 ಇಂಟರ್ವ್ಯೂ ಮಾಡಿರ್ಬೋದು. ಹೌದು, ಯಾವ ಚಾನಲ್ ನೋಡಿದ್ರು ಆ ಎಲ್ಲಾ ಚಾನಲ್ ಅಲ್ಲೂ ಅವ್ರ ಟಾಕ್ ಶೋಗೆ ಹೋಗಿದ್ದೀನಿ ನಾನು. ಈಗ ಅವ್ರದೇ ಒಂದು ಅಕ್ಕಿ ಸ್ಟುಡಿಯೋ ಮಾಡಿ ಬಹಳ ಸಕ್ಸಸ್ ಅನ್ನ ಕಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸರ್ ಹೇಳಿದಂಗೆ ನಾವು ಟಿವಿನಿಂದ ಶುರುವಾಗಿರೋ ಜರ್ನಿ ಯಾವ ಚಾನಲ್ಗಳ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಮತ್ತು ಸರ್ ರಮೇಶ್ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾವಾಗ ಒಂದು ಎನರ್ಜಿ ಇರುತ್ತೆ. ಸೊ ಈ ಸಿನಿಮಾದಲ್ಲೂ ಕೂಡ ಅದೇ ಥರದ ಎನರ್ಜಿ ಇದೆ. ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಅಂದರೆ ಫಸ್ಟ್ ಏನೇಳಿ ರಮೇಶ್ ಅರವಿಂದ್ ಅವರು ಏನೇಳಿ ಪರ್ಸ್ನಲಿ ಏನು ಒಂದು ಸ್ವಲ್ಪ ಸಾಫ್ಟ್ ಅನ್ನಿಸ್ತಾರೆ. ಬಟ್ ಈ ನಾಯಕ ನಟನಾಗಿ ಒಂದು ಪೊಲೀಸ್ ಕದರೆ ಅಂತ ತೋರಿಸಿದ್ರೆ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸರ್, ಮೊದಲನೇ ಪ್ರಶ್ನೆ, ಈ 100 ಅಂದ ತಕ್ಷಣ ನನಗೆ ಪೊಲೀಸ್ ನೆನಪು ಬರುತ್ತೆ. ಸೊ ನಿಮಗೆ ನೆನಪು ಬರುತ್ತೆ ಈಗ ಸದ್ಯಕ್ಕೆ ಈ ಫಿಲ್ಮ್ ಸಣ್ಣದ ತುಂಟಾಟ ಮಾಡಿದ್ದೀನಿ ನಾನು. ಒರಿಜಿನಲಿ ಇಟ್ಟಿದ್ದು ಪೊಲೀಸ್ ಅಂತ, ಅದೇ ಮೀನಿಂಗ್ ಇರೋದು ಅಂಡರ್ ಟೈಟಲ್ಗೆ. ಬಟ್ ಫಿಲ್ಮ್ ಶೂಟ್ ಮಾಡ್ತಾ ಈ ಕ್ಲೈಮ್ಯಾಕ್ಸ್ ಪಾಯಿಂಟ್ ಅಲ್ಲಿ ಅದಕ್ಕೊಂದು ಟ್ವಿಸ್ಟ್ ಕೊಡಬಹುದು ಅನ್ನಿಸ್ತು. ಹಾಗಾಗಿ ಚಿತ್ರ ನೋಡಿದವ್ರು ಗೊತ್ತಾಗ್ತದೆ ಸಣ್ಣದ ತುಂಟಾಟ ಅಷ್ಟೇ. ಒರಿಜಿನಲ್ ಟೈಟಲ್ ಇಟ್ಟಿರೋದು ಅದು ಪೊಲೀಸ್ ನಂಬರು, ಸಹಾಯವಾಣಿ ಅಂತಾರೆ. ಪೊಲೀಸ್ ಕತೆ ವಿಲನ್ ಸಂಬಂಧಪಟ್ಟಂತೆ ಸುಮ್ಮನೆ ಒಂದು ಆಟ ಆಡಿದೀವಿ ಅಷ್ಟೇ ಅದು ಫಿಲ್ಮ್ ಅಲ್ಲಿ. ಏನಾಗ ನೀವು ಫಿಲ್ಮ್ ನೋಡಿದ್ರ ನೀವು ಪ್ರಶ್ನೆ ಕೇಳಕ್ಕೆ ನಾ ಪ್ರಶ್ನೆ ಕೇಳ್ಬಿಡ್ತೀನಿ, ಏನೇನು ಇಷ್ಟ ಆಯ್ತು ಏನೇನು ಇಷ್ಟ ಆಗಿಲ್ಲ. ಇಲ್ಲ, ಇಷ್ಟ ಆಗಿರೋದು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ವಿಚಾರ ಹೇಳ್ಬೋದು. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಏನೇಳಿ ಒಂದು ಹೀರೋ ಮತ್ತು ಒಂದು ಇಂಟ್ರೊಡಕ್ಷನ್ ಆದಾಗ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಅದು ಬ್ರೇಕ್ ಆಗುತ್ತೆ. ಇವನು ಈ ತರ ಅಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಯೂಶುವಲಿ ಏನಾಗುತ್ತೆ ನಮ್ಮ ಪಕ್ಕದ ಮನೆಯಲ್ಲೇ ನಾವು ವಿಲನ್ಗಳು ನೋಡ್ತಿರ್ತೀವಿ, ಅಲ್ಲೆಲ್ಲ ನೋಡ್ತಿರ್ತೀವಿ. ಅಲ್ಲಿ ಅವ್ನು ಹೋರಾಟ ಮಾಡೋದು. ಬಟ್ ಇದು ಅವನ ಬುಡಕ್ಕೆ ಬೆಂಕಿ ಅಂತಲ್ಲ, ಅದು ಸೆಕೆಂಡ್ ಒಂಥರ ಸರ್ಪ್ರೈಸಿಂಗ್ ಪಾಯಿಂಟ್. ಅವನು ಸೊ ಮನೆಗೆ ವಿಲನ್ ಬಂದಾಗ ಆಮೇಲೆ ಮೂರನೇದು ಏನಂತಂದ್ರೆ ಇಲ್ಲಿ ಯಾರು ವಿಲನ್ ಅನ್ನೋದೇ ಗೊತ್ತಾಗಲ್ಲ. ಒಂದು ಹಂತಕ್ಕೆ ವಿಲನ್ಗಳೇ ಅನ್ನಿಸ್ತಾರೆ. ಸೊ ಹಾಗೆ ಒಂದಷ್ಟು ಸರ್ಪ್ರೈಸ್ಗಳನ್ನ ಕೊಡ್ತಾ ಹೋಗುತ್ತೆ ಸಿನಿಮಾ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಅನ್ಸುತ್ತೆ. ಆಮೇಲೆ ಏನು ಚೆನ್ನಾಗಿಲ್ಲ ಅಥವಾ ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ಹೇಳ್ತಾ ಇದ್ದೆ ನಾನು. ಅಂತಂದರೆ ಒಂದು 60% ಆಗೋಷ್ಟೊತ್ತಿಗೆ ನನಗೆ ಕ್ಲೈಮ್ಯಾಕ್ಸ್ ಗೊತ್ತಾಗ್ಬಿಡುತ್ತೆ ಅಂತ. ಅಂದ್ರೆ ಇನ್ ಸೆನ್ಸ್ ಇದು ಹಿಂಗೆ ಆಗ್ಬೋದು, ಇದನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಹೇಗಾಯ್ತು ಸರ್ಪ್ರೈಸ್, ಹೇಗಾಯ್ತು ಅನ್ನೋದು ಅಷ್ಟೇ ಸರ್ಪ್ರೈಸ್. ಬಹಳಷ್ಟು ಕಥೆಗಳಲ್ಲಿ ಹಂಗೆ ಇರುತ್ತೆ. ನಮ್ಗೆ ಅಂತ್ಯ ಹಾಗೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಹೇಗಾಯಿತು ಈ ರಾಮಾಯಣ ಮಹಾಭಾರತ ತಗೊಂಡಾಗ ಅದೇ ಆಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅದು ಹೇಗೆ ಮಾಡ್ತಾರೆ ಅನ್ನೋದು ಸೊ ಹಾಗಾಗುತ್ತೆ. ಸೊ ನಿಮಗೆ ಈಗ ನೀವು ಮತ್ತೊಂದ್ಸಲ ನೋಡಿದ್ರೆ ಅಂತ ಅನ್ಕೋತೀನಿ, ನಿಮ್ಗೆ ಏನು ಅನಿಸ್ತಾ ಇತ್ತು ನೋಡಿದ್ರೆ? ನಾನು ಇಲ್ಲಿ ಕೂತ್ಕೊಂಡು ಅಫ್ಕೋರ್ಸ್ ನಾವು ಇದನ್ನು 2 ವರ್ಷದ ಇದರಲ್ಲೇ ಮುಳುಗ್ಬಿಟ್ಟಿದ್ದೀವಿ ಸರ್. ಆ್ಯಂಡ್ ಈ ಫಿಲ್ಮ್ ನಾನು ಎಡಿಟಿಂಗ್ ಎಷ್ಟು ಸಲ ಮಾಡಿದ್ದೀನಿ ಅಂದರೆ ಯು ಡೋಂಟ್ ನೋ. ನನಗಂದರೆ ಒಂದು ಸಣ್ಣ ಬೋರಿಂಗ್ ಎಲಿಮೆಂಟ್ ಇರಬಾರ್ದು, ಒಂದು ಸಣ್ಣ ಫ್ಯಾಟ್ ಅಂತ ಹೇಳ್ತೀವಲ್ಲ ಆ ಫ್ಯಾಟ್ ಇರಬಾರ್ದು. ಫ್ಯಾಟ್ ಫ್ರೀ ಒಂದು ಫಿಲ್ಮ್ ಮಾಡಬೇಕು ಅಂತ ಟ್ರೈ ಮಾಡಿ ಕಂಡೆನ್ಸ್ ಮಾಡಿದ್ದು ಫಿಲ್ಮ್ ಅದು. ಸೊ ಆಲ್ಮೋಸ್ಟ್ 1 hour 56 minutes ಇದೆ ಅಷ್ಟೇ, ಅದು 2 hours ಕೂಡ ಇಲ್ಲ. ಹಾಗೆ ಆ ಲೆವೆಲ್ ಅಷ್ಟು ವಿಷಯಗಳನ್ನು ಇಷ್ಟು ಸ್ಮಾಲ್ ಲೆಂತಲ್ಲಿ ತರಬೇಕಾಗಿತ್ತು. ದಟ್ ವಾಸ್ ದಿ ಪಾಯಿಂಟ್. ಆ್ಯಂಡ್ ಐ ಟ್ರೈಡ್ ಅ ಕಪಲ್ ಆಫ್ ಥಿಂಗ್ಸ್ ಸ್ಕ್ರೀನ್ ಪ್ಲೇ ವೈಸ್. ಅದೆಲ್ಲ ಹೇಗೆ ವರ್ಕೌಟ್ ಆಗ್ತಿದ್ದ ನೋಡ್ತಾ ಕಾಯ್ತಿದ್ದೆ. ಕ್ಲೈಮ್ಯಾಕ್ಸ್ ಲೀನಿಯರಾಗಿ ಹೇಳ್ಬಿಡ್ಬೋದು ನಾನು. ಬಸ್ನಲ್ಲಿ ಅಲ್ಲಿ ಮನೆಗೆ ಹೋಗಿ ಅದು ಮುಗಿಸಿ ವಾಪಸ್ ಹೋಗಿದ್ದು ಅದು ವರ್ಕೌಟ್ ಆಗ್ತಿದೆ. ನೀವು ಫ್ಲಾಟ್ ಅಂತ ಹೇಳಿದ್ರಲ್ಲ, ನೀವು ಫ್ಲಾಟ್ ಬಾಡಿ ಮೇಂಟೈನ್ ಮಾಡಿದ್ದೀರಾ. ಆಮೇಲೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ ಅಲ್ಲಿ. ಆಮೇಲೆ ಫೈಟ್ ಮಾಡಿದ್ದಾರೆ ರಮೇಶ್ ಅವರು ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಬಟ್ ಅದು ಅಂದ್ರೆ ನಮ್ಗೆ ರಮೇಶ್ ಅಂದ ತಕ್ಷಣ ಅದೇನು ಅನ್ಸುತ್ತಲ್ಲ ಅದನ್ನ ಬ್ರೇಕ್ ಮಾಡಿದಾರೆ, ಅಲ್ಲೆಲ್ಲ ಬ್ರೇಕ್ ಮಾಡಿದಾರೆ, ಅದು ಕಾಣಿಸುತ್ತೆ. ಮತ್ತೊಂದು ಡೈಲಾಗ್ ಬರುತ್ತೆ ಈ ವಿಲನ್ ಏನಂತಂದ್ರೆ, ನೀನು ಅಲ್ಲಿ ಹೋಗ್ತಾ ಒಂದು ಸ್ಮೈಲ್ ಕೊಟ್ಟಲ್ಲ, ಆ ಸ್ಮೈಲ್ ಅಲ್ಲಿ ಸಾಚನಸ್ ಇರ್ಲಿಲ್ಲ ಅಂತ ಹೇಳ್ತಾರಲ್ಲ, ಸಾಫ್ಟಿ ಅಲ್ಲ ಸಖತ್ ಪಾಕಡ ನೀನು ಅಂತ ಹೇಳಿ. ಸೊ ರಮೇಶ್ ಅರವಿಂದ್ ಅವರ ಪಾಕಡ ಮುಖ ನೋಡ್ಬೇಕಂದ್ರೆ 100 ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ಇದು 100 ಬಗ್ಗೆ. ಬಟ್ ಸರ್, ನಮಗೆ ಒಂದು ಪರ್ಸನಲ್ ಆಗಿ ನೀವು ಕೇಳ್ಬೇಕು ಅನ್ಕೊಂಡೆ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಮಗೆ ಅದು ಒಂದು ಹೇಳಿ 2 ಅಲ್ಲಿನ ಕತ್ತಿ ಅಂತಲ್ಲ, ಹೆಂಗ್ ಬೇಕಾದ್ರೂ ಕಟ್ ಮಾಡೋದು ಅಂತ ಮಾತಾಡ್ತಿರ್ತೀವಿ. ನಿಮ್ಮ ರಿಲೇಶನ್ಶಿಪ್ ಹೆಂಗಿದೆ ಸೋಷಿಯಲ್ ಮೀಡಿಯಾ? ನೀವೆಲ್ಲರೂ ತೊಂದರೆ ಅನುಭವಿಸಿದ್ದೀರಾ? ನಾನು ತೊಂದರೆ ಅನುಭವಿಸಿಲ್ಲ. ಬಟ್ ತುಂಬ ದೊಡ್ಡ ಫ್ಯಾಬುಲಸ್ ಟೂಲ್ ಸರ್ ಅದು. ಅದೇ ಒಂದೇ ವಸ್ತು, ಅದು ನೀವು ಟೂಲಾಗಿ ಯೂಸ್ ಮಾಡ್ತೀರಾ ಅಥವಾ ಆಯುಧವಾಗಿ ಯೂಸ್ ಮಾಡ್ತೀರಾ ಅನ್ನೋದು ನಮ್ಮ ಕೈಲಿದೆ ಅಲ್ವಾ?
ಅದೊಂದು ಸ್ಕ್ರೂ ಡ್ರೈವರ್ ಇರ್ಬೋದು, ಸ್ಕ್ರೂ ಡ್ರೈವರ್ ಓಕೆ ನಟ್ಟು ಬೋಲ್ಟ್ ಟೈಪ್ ಅಥವಾ ಒಬ್ಬನ ಸಾಯಿಸ್ಬೋದು ನೀವು. ಎನಿ ಟೂಲ್ ಇಟ್ ಕ್ಯಾನ್ ಬಿ ಎ ವೆಪನ್, ಈಕ್ವಲಿ ಪವರ್ಫುಲ್ ವೆಪನ್. ಅದೇ ಥರನೇ ಸೋಷಿಯಲ್ ಮೀಡಿಯಾ ಕೂಡ ನಮಗೆಲ್ಲ ಏನು ಪ್ಲಸ್ ಆಯಿತು ಸರ್, ಮೊದಲೆಲ್ಲ ನಾನೊಂದು ಫಿಲ್ಮ್ ಮಾಡ್ತಾ ಇದ್ದೀನಿ 100 ಈಗ ರಿಲೀಸ್ ಆಗ್ತಿದೆ ಅಂದರೆ ಅದಕ್ಕೆ ಒಂದು ವಾರದ ಹಿಂದೆ ಒಂದು ಪ್ರೆಸ್ ಮೀಟ್ ಕರೆದು ಎಲ್ರಿಗೂ ಪೇಪರ್ ಕೊಟ್ಟು ಫೋಟೋಸ್ ಕೊಟ್ಟೆಲ್ಲ ಕಳಿಸ್ತಾ ಇದ್ವಿ. ಈಗ 1 ಸೆಕೆಂಡ್ ಸರ್, ನಾಳೆ ನಾನು ಫಿಲ್ಮ್ ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಅನೌನ್ಸ್ ಮಾಡ್ಬೋದು ನನ್ನ ಹ್ಯಾಂಡ್ಲಲ್ಲಿ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ಎಂಥ ಪವರ್ಫುಲ್ ಮೈಕ್ ಇದು, ಇಡೀ ಪ್ರಪಂಚಕ್ಕೆ ಕೇಳಿಸುತ್ತಲ್ಲ. ಆ ಥರ ಇಟ್ ಹಸ್ ಬೀನ್ ಪ್ಲಸ್ ಪಾಯಿಂಟ್ ಸೋ ಫಾರ್. ಬಟ್ ನಾನು ಈ ಫಿಲ್ಮಲ್ಲಿ ಹೇಳ್ತಿರೋದು ಅದೇ ಪಾಯಿಂಟು, ಯಾವಾಗಲೂ ಪ್ಲಸ್ ಪಾಯಿಂಟೇ. ಬಟ್ ಯಾವಾಗ ತಿರುಗುತ್ತೆ ಯಾರಿಗೆ ಗೊತ್ತು ಸರ್, ದಾಟ್ ಈಸ್ ದ ಡೇಂಜರ್ಸ್. ನಾನು ನನ್ನ ಮಗಳು ಒಂದು ಮಾಲಲ್ಲಿ ಶಾಪಿಂಗ್ ಮಾಡ್ತಿದ್ದೀವಿ ಗೌರೀಶ್, ಅವಳೊಂದು ಗೌನ್ ತೊಗೊಂಡು ಸರ್, ರೆಡ್ ಕಲರ್ ಗೌನ್ ತೊಗೊಂಡು ಸರ್, ಆ ಮಾಲ್ ಆ ಸ್ಟೋರ್ ಬಿಟ್ಟು ಹೊರಗಡೆ ಬರ್ತಿದ್ದಾಳೆ, ಅಲ್ಲೊಂದು ಮೆಸೇಜು, ನೀವು ತೊಗೊಂಡಿರೋ ಕೆಂಪು ಗೌನಿಗೆ ಈ ಶೂಸ್ ಮ್ಯಾಚ್ ಆಗುತ್ತೆ, ಅದು ಇಲ್ಲಿಂದ 3ನೇ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಬರ್ತಾ ಇದೆ ಸರ್. ಇಟ್ ಶಾಕ್ಸ್ ಯು ಅಲ್ವಾ, ಈಗ ತೊಗೊಂಡು ಬರ್ತಾ ಇದೀವಿ ಸರ್, ಅಷ್ಟರಲ್ಲಿ ನಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ನ ಅದಕ್ಕೆ ಕಾಂಬಿನೇಷನ್ ಏನು ಸಿಗುತ್ತೆ ಅಂತ ಯಾರೋ ಮಾರ್ತಿದ್ದಾರೆ. ಆ ಲೆವೆಲ್ಗೆ ದಿಸ್ ಟೆರ್ರಿಫಿಕ್ ಈ ದ ವರ್ಲ್ಡ್ ವಿ ಲಿವ್ ಇನ್. ಸೊ ನೀವು ಹೇಳಿದಂಗೆ ಅಂದರೆ ಈ ಕೆಲವೊಂದ್ಸಲ ಒಂದು ಡೈಲಾಗ್ ನಿಮ್ದು ಅದು ಬರುತ್ತೆ, ಟೆಕ್ನಾಲಜಿ ಈಸ್ ಕಿಲ್ಲಿಂಗ್ ಮೀ ಅಂತ. ಹೌದು, ಟೆಕ್ನಾಲಜಿ ಈಸ್ ಕಿಲ್ಲಿಂಗ್ ಮೀ. 2 ಪ್ರಾಬ್ಲಮ್ ಇದೆ. ಫಸ್ಟ್ ಆಫ್ ಆಲ್ ಹೇಳ್ತಾನೆ ಮೈ ಪ್ರಿನ್ಸಿಪಲ್ಸ್ ಆರ್ ಕಿಲ್ಲಿಂಗ್ ಮೀ, ಆಮೇಲೆ ಹೇಳ್ತಾನೆ ಟೆಕ್ನಾಲಜಿ ಈಸ್ ಕಿಲ್ಲಿಂಗ್ ಮೀ ಅಂತ. ಅದೇ ಈ ಹೀರೋನ ಜರ್ನಿನೇ ಅದು ಸರ್. ಬಹಳ ಆದರ್ಶವಾದಿ, ಬಹಳ ಒಳ್ಳೆ ಆದರ್ಶಗಳನ್ನ ಇಟ್ಕೊಂಡಿದ್ದ ವ್ಯಕ್ತಿ ಆ ಆದರ್ಶಗಳು ಕೊಲ್ತಾ ಇತ್ತು, ಅದನ್ನು ಕೈ ಬಿಡಬೇಕಾಗಿ ಬಂತು, ನಂತರ ಟೆಕ್ನಾಲಜಿ ಸಾಯಿಸ್ತು. ಇದೆರಡನ್ನು ಹೇಗೆ ಅವ್ನು ಹ್ಯಾಂಡಲ್ ಮಾಡ್ತಾನೆ. ಆದರ್ಶವನ್ನ ಬಿಟ್ಟಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ, ಬಟ್ ಅದು ಒಳಗಡೆ ಒಂದು ಆದರ್ಶ ಇದೆ. ಮೆಥಡ್ ಇನ್ ಮ್ಯಾಡ್ನೆಸ್ ಅಂತಾರಲ್ಲ, ಆ ಥರ ಎಕ್ಸಾಕ್ಟ್ ಪಾಕಡ ಇದ್ದು ಕೂಡ ಪಾಕಡ ಒಳಗಡೆ ಒಂದು ಏನೋ ಸೊ ಅದು ಅದರಲ್ಲಿ ಕಾಣುತ್ತೆ. ಸೊ ಹೀಗಾಗಿ ನನಗೆ ಅನ್ಸುತ್ತೆ ಎಲ್ಲ ಅಂದ್ರೆ ಎಸ್ಪೆಷಲಿ ನಾವು ಯೂಶ್ವಲಿ ಅಂದ್ರೆ ನಾವು ಈಗಾಗಲೇ ಹೇಳುವಾಗೆ ಸೋಷಿಯಲ್ ಮೀಡಿಯಾ ತೊಂದರೆಗಳ ಬಗ್ಗೆ ಮಾತಾಡಿದ್ರು ಕೂಡ ಅದು ನಮಗೆ ಬರಲ್ಲ ಅನ್ನೋ ಥರನೇ ಇರುತ್ತೆ ಅಲ್ವಾ, ನಮ್ಮನೆಗೆ ಬರಲ್ಲ, ನಮ್ಮನೆಯವ್ರಿಗೆ ಬರಲ್ಲ ಅನ್ನೋ ಥರದೇ ಇರುತ್ತೆ. ಬಟ್ ಇಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು ಅನ್ನೋದನ್ನ ಅದು ಕೋವಿಡ್ ತರ ಸರ್, ಯಾವಾಗ ಯಾರು ನಿಜ ಯಾಕೆ ಅಂದ್ರೆ ಈಗ ಏನಲ್ಲಿ ಯಾರ ಕೈಲಿ ಮೊಬೈಲ್ ಇಲ್ಲ, ಯಾರ ಕೈಲಿ ಇಂಟರ್ನೆಟ್ ಇಲ್ಲ. ಸೊ ಮೊಬೈಲ್ ಯಾರ ಹತ್ರ ಇದೆ, ಇಂಟರ್ನೆಟ್ ಯಾರ ಹತ್ರ ಇದೆ, ಲ್ಯಾಪ್ಟಾಪ್ ಯಾರ ಹತ್ರ ಇದೆ, ಸೊ ಅದು ಎಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು. ಸೊ ಬಟ್ ರಮೇಶ್ ಅರವಿಂದ್ ಸರ್, ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಇದಕ್ಕಿಂತ ಮುಂಚೆ ಕೂಡ ಗೊತ್ತಿರೋ ವಿಚಾರದ ಹೊರತಾಗಿ ಒಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿರ್ತೀರ. ಆ ಸಿನಿಮಾದಲ್ಲಿ ತಂದಿರ್ಬೋದು, ಕೆಲಸದಲ್ಲಿ ತರಕ ಆಗ್ತಾ ಇರ್ಬೋದು. ಏನು ಆ ವಿಚಾರಗಳನ್ನ ಗೊತ್ತು ಇಲ್ಲ, ಯಾವುದೇ ಫಿಲ್ಮ್ ಮಾಡಬೇಕಾದ್ರೂ ಆ ಸಬ್ಜೆಕ್ಟ್ ಸಂಬಂಧಪಟ್ಟ ಎಲ್ಲ ವಿಷಯನ ಆಸ್ ಅ ಡೈರೆಕ್ಟರ್ ನೀವು ರಿಸರ್ಚ್ ಮಾಡಲೇಬೇಕು ನ್ಯಾಚುರಲಿ. ಕೆಲವೊಂದು ಫಿಸಿಕಲ್ ರಿಸರ್ಚ್, ಈಗ ನಮಗೆ ಬೇಕಾದ್ರೂ ಕ್ರೈಮ್ ಬ್ರಾಂಚ್ ಹೆಂಗಿರುತ್ತೆ, ಅವ್ರು ಹೆಂಗೆ ಈ ಓವರ್ ಹಿಯರಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ, ಆ ಜಾಗ ಹೇಗಿರುತ್ತೆ, ಅದನ್ನು ಹಾಗೆ ರೀಕ್ರಿಯೇಟ್ ಮಾಡಬೇಕು ಅಂತಿಲ್ಲ, ಒಂದು ಐಡಿಯಾ ಸಿಗುತ್ತೆ. ಆಮೇಲೆ ನಾವು ಸಿನಿಮೆಟಿಕ್ ಆಗಿ ಅದನ್ನು ಇನ್ನೂ ವೈಭವೀಕರಿಸ್ತೀವಿ, ಏನೋ ಮಾಡ್ತೀವಿ. ಅದೇ ಥರ ಒಂದು ಕಮಿಷನರ್ ಆಫೀಸ್ ಅಂತ ನಾವು ಕೇಳಿದ್ದೀವಿ ಅಷ್ಟೇ, ಬಟ್ ಎಕ್ಸಾಕ್ಟ್ ಕಮಿಷನರ್ ಆಫೀಸ್ ಹೇಗಿರುತ್ತೆ, ಅವ್ರು ಯಾವ ಸೋಫಾಲ್ಲಿ ಕೂತ್ಕೊಳ್ತಾರೆ, ಸೋಫಾ ಲೆದರ್ ಹೇಗಿರುತ್ತೆ, ಅಲ್ಲಿ ವಾಲಲ್ಲಿರೋ ಪೇಂಟಿಂಗ್ ಹೇಗಿರುತ್ತೆ ಅಂತ ನೀವು ಪರ್ಸನಲ್ ನೋಡಿದ್ರೆ ಯು ವಿಲ್ ಬಿ ಶಾಕ್ಡ್. ಇಲ್ಲಾಂದ್ರೆ ನಮ್ಮ ಯೂಶುವಲ್ ನಮ್ಮ ಕಂಠೀರವ ಸ್ಟುಡಿಯೋಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಸರ್, ಅಲ್ಲೆಲ್ಲ ರೈಫಲ್ ಇರುತ್ತೆ. ಹೌದು ಸರ್, ಒಂದು ರೈಫಲ್ ಇರುತ್ತೆ, ಅಲ್ಲಿ ಎಲ್ಲರೂ ಪಾಸ್ಪೋರ್ಟ್ ಫೋಟೋ ಇರುತ್ತೆ, 2-3 ಹ್ಯಾಂಡ್ ಕಫ್ ಬಿದ್ದಿರುತ್ತೆ. ಈ ಸ್ಟೇಷನ್ ಹತ್ರ ಏನೂ ಇಲ್ಲ. ಗಾಂಧೀಜಿಯವ್ರ ಫೋಟೋ, ಸುಭಾಷ್ ಚಂದ್ರ ಬೋಸ್ ಫೋಟೋ, ಇದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಪೊಲೀಸ್ ಸ್ಟೇಷನ್ ಅಂತ. ಬಟ್ ನೀವು ಅಲ್ಲಿ ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗ್ಬಿಟ್ರೆ ಇಟ್ ಇಸ್ ಲೈಕ್ ಅ ಕಾರ್ಪೊರೇಟ್ ಆಫೀಸ್. ಅದು ಅಲ್ಲಿರೋ ಪೊಲೀಸ್ ಆಫೀಸರ್ಸ್ ಅಷ್ಟೇ ಎಲ್ಲ ಗೀಕ್ಸ್ ಥರ ಇದ್ದಾರೆ. ಸೊ ನಾವು 100 ಸಿನಿಮಾ ಬಗ್ಗೆ ಮಾತಾಡ್ತಿದ್ದೆ ರಮೇಶ್ ಬಗ್ಗೆ. ಇದರಲ್ಲಿ ಇನ್ನೊಂದು ನಮಗೆ ಈ ವಿಲನ್ ವಿಶ್ವಕರ್ಣ ಅಲ್ಲ ಸರ್, ವಿಶ್ವಕರ್ಣ ಇಂಟ್ರೊಡ್ಯೂಸ್ ಮಾಡಿದ್ರಾ, ಎಲ್ಲಿ ಸಿಕ್ಕರು ವಿಶ್ವಕರ್ಣ? ನಮಗೆ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ರೋಲ್. ನಾನು ಇಷ್ಟು ದಿನ ಇದೇನೋ ಡಬಲ್ ಆ್ಯಕ್ಟಿಂಗ್ ರಮೇಶ್ ಮಾಡ್ತೇನೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ವಿ, ಬಟ್ ಆ್ಯಕ್ಚುಲಿ ಡಬಲ್ ಆ್ಯಕ್ಟಿಂಗ್ ಅಲ್ಲ, ಇನ್ನೊಂದು ರೋಲ್ನ ಹೊಸ ಹುಡುಗ ಮಾಡ್ತೇನೆ, ಹೆಸರು ವಿಶ್ವಕರ್ಣ ಅಂತ. ನನಗೆ ನಮ್ಮ ಪ್ರೊಡ್ಯೂಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಂ, ನೋಡಿ ಸರ್ ನಿಮಗೆ ಸೂಟ್ ಆಗುತ್ತಾ ನೋಡಿ, ತೆಲುಗು ಹುಡುಗ, ಇವರು ಟ್ರೈನಿಂಗ್ ಎಲ್ಲ ಮಾಡ್ಕೊಂಬಂದಿದ್ದಾರೆ ಅಂತ. ಅವ್ರ ಜೊತೆ ಮಾತಾಡಿದೆ. ಅವರು ಅಮೆರಿಕಲ್ಲಿದ್ದವರು, ಪೈಲಟ್ ಎಲ್ಲ ಟ್ರೈನಿಂಗ್ ಎಲ್ಲ ಮಾಡಿದವರು, ಆಮೇಲೆ ಈ ಆ್ಯಕ್ಟಿಂಗ್ ಸ್ಕೂಲ್ಗೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇದೆ, ಗುಡ್ ಲುಕಿಂಗ್, ವೆರಿ ವೆಲ್ ಬಿಲ್ಡ್, ಎಲ್ಲೂ ನನಗೆ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ಒಂದು ಆಡಿಷನ್ ಮಾಡಿದ್ವಿ. ಐ ಪ್ರಿಫರ್ ಟು ಒಂದ್ಸಲ ಚೆಕ್ ಮಾಡೋಣ ಅಂತ. ಭಾಳ ನೀಟಾಗಿತ್ತು, ಈ ರೋಲ್ ಸೂಟ್ ಆಗ್ತಾರೆ ಅನ್ನಿಸ್ತು. ಹಾಗಾಗಿ ಇವತ್ತು ಅಷ್ಟು ಅದ್ಭುತವಾಗಿ ಫಿಲ್ಮ್ ಆ ರೋಲ್ ಮೂಡ್ ಬಂದಿದೆ. ಇಟ್ಸ್ ಅ ಪ್ಲೆಜರ್. ಒಬ್ಬ ಹೊಸಬರ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದು ಇಟ್ಸ್ ಅ ಪ್ಲೆಜರ್. ಇದರಲ್ಲಿ ನನಗೆ ಗೊತ್ತ ಅನ್ಸಿದೆ ಅಂತ ನೀವು ಹೇಳಿದ್ರಲ್ಲ, ಈ ಪೊಲೀಸ್ ಕಮಿಷನ್ ಆಫೀಸ್ ನೋಡೋದು, ಇದರಲ್ಲಿ ಒಳಗೆ ಇಂಟೀರಿಯರ್ ಅಂದ್ರೆ ಈ ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಲ್ವಾ? ವಿಲನ್ ಮನೆ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಎಲ್ಲವನ್ನ ಯೂಶುವಲ್ ಏನ್ ಮಾಡ್ತಾರೆ ನಾವು ಸಿನಿಮಾಗಳಲ್ಲಿ ಎಲ್ಲ ವೈಭವೀಕರಿಸ್ತೀವಿ. ಇಲ್ಲ ಹಂಗೆ ಮಾಡಿಲ್ಲ,
ಯಾವ್ದಕ್ಕೆ ಏನ್ ಬೇಕಾದ್ರೆ ಕೊಟ್ಟಿದ್ದೀರಿ ನೀವು ಅಲ್ವಾ? So that's ಅಲ್ಲ ಅದು ವೆರಿ ಪರ್ಟಿಕ್ಯುಲರ್ ಸರ್. ನಾನೊಂದು ಫಿಲ್ಮ್ ಆ್ಯಸ್ ಅ ಡೈರೆಕ್ಟರ್ ಮಾಡಬೇಕಾದ್ರೆ ಆ ಕಲರ್ಸ್ ಹೆಂಗಿರಬೇಕು ಆ ಮನೆಯದು, ನೀವು ಮತ್ತೆ ಒಂದು ಸಲ ಫಿಲ್ಮ್ ನೋಡಿ ಆ ಫ್ಲ್ಯಾಶ್ ಬ್ಯಾಕಲ್ಲಿ ನಂದು ಮತ್ತು ಪೂರ್ಣದ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆಯಲ್ಲ, ಅಲ್ಲಿ ಬರೋ ಕಲರ್ಸೇ ಬೇರೆ. ಅಂದರೆ ನಮ್ಮ ಬಟ್ಟೆಯಿಂದ ಹಿಡಿದು ಅಲ್ಲಿರೋ ಆರ್ಟಿಕಲಿಂದ ಹಿಡಿದು ಪ್ರಾಪರ್ಟಿಯಿಂದ ಹಿಡಿದು ಅದೆಲ್ಲ ಒಂದು ಈ ಆರೆಂಜು ಸೂರ್ಯಾಸ್ತಮನ ಆ ಥರ ಇರುತ್ತೆ ಲವ್ ಸ್ಟೋರಿ ಬ್ಲಾಕು. ಅದೇ ಥರ ಹಾಸ್ಪಿಟಲ್ ಬ್ಲಾಕ್ ಇದೆ, ಅದೆಲ್ಲ ಒಂದು ಗ್ರೀನ್ ಟೋನಲ್ಲಿ ಇರುತ್ತೆ, ಅಲ್ಲಿರೋ ವಿಷಯಗಳೆಲ್ಲ ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸ್ ಪ್ರಾಪರ್ಟೀಸ್ ಎಲ್ಲ. ಅದೇ ಥರ ಈ ಮನೆ ಬಂದು ಈ ಥರನೇ ಇರಬೇಕು, ಈ ಥರ ಕಲರ್ಸ್ ಬೇಕು ಡಿಸೈಡ್ ಮಾಡಿದ್ದು. ಆ್ಯಂಡ್ ಆ ಮನೆ ಬಂದು ಒಂದು 1000 ಫಿಲ್ಮಲ್ಲಿ ಬಂದಿದೆ ಕರ್ನಾಟಕದಲ್ಲಿ. ನಾವು ಅದನ್ನು ರೀಕ್ರಿಯೇಟ್ ಮಾಡಿರೋದು. ಇನ್ಫ್ಯಾಕ್ಟ್ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಜಂಬೆ ಫಸ್ಟ್ ಡೇ ನಾವು ಲೊಕೇಶನ್ ನೋಡೋಕೆ ಹೋದ ತುಂಬ ಒಳ್ಳೆ ಐಡಿಯಾ ಕೊಟ್ಟ. ಸರ್ ಎಲ್ಲರೂ ಈ ಕಡೆಯಿಂದ ಎಂಟ್ರಿ ಕೊಡ್ತಾರೆ, ನಾವು ಉಲ್ಟಾ ಯಾಕೆ ಸರ್ ಕೊಡಬಾರ್ದು ಅಂತ. ಫ್ಯಾಂಟಾಸ್ಟಿಕ್ ಅನ್ನಿಸ್ತು ನನಗೆ. ಯಾಕಂದ್ರೆ ಆ ಮನೆನ ಯಾವಾಗಲೂ ಫ್ರಂಟಿಂದನೇ ನೋಡಿ ಅಭ್ಯಾಸ ಜನಕ್ಕೆ. ನಾವು ಬ್ಯಾಕ್ ಡೋರ್ನ ಫ್ರಂಟ್ ಡೋರ್ ಮಾಡಿದ್ವಿ, ಸೊ ಆ ಇಡೀ ಮನೆ ಬೇರೆ ಥರ ಕಂಡುಬಿಡ್ತು ನಮಗೆ. ಆ್ಯಂಡ್ ಈಗ ನೋಡೋಕ್ಕೆ ಸುಲಭ ಇರ್ಬೋದು ಸರ್. ನೀವೊಂದು ಡೈರೆಕ್ಟರಾಗಿ ಒಂದು ಲೊಕೇಶನ್ಗೆ ಹೋದಾಗ ಅಲ್ಲಿ ಈ ಥರ ಸೀನ್ ಇದೆ, ಇಲ್ಲೊಂದು ಬಾತ್ರೂಮ್ ಬೇಕು, ಇಲ್ಲೊಂದು ಕಿಚನ್ ಬೇಕು, ಅದನ್ನೆಲ್ಲ ಮೊದಲೇ ಡಿಸೈಡ್ ಮಾಡಬೇಕಾಗುತ್ತೆ. ಅಲ್ಲಿ ಬಾತ್ರೂಮ್ ಆ್ಯಕ್ಚುಲಿ ಇಲ್ಲ, ಅಲ್ಲಿ ಡೋರ್ ಇದೆ ಅಷ್ಟೇ. ಆ ಬಾತ್ರೂಮ್ನ ಬೇರೆ ಎಲ್ಲೋ ಶೂಟ್ ಮಾಡ್ತೀವಿ ನಾವು. ಬಟ್ ಯು ಶುಡ್ ಬಿ ಕ್ಲಿಯರ್ ಅಬೌಟ್ ದ ಜಾಗ್ರಫಿ, ಅದನ್ನ ಎಲ್ಲೆಲ್ಲಿ ಸೀನಲ್ಲಿ ಏನೇನು ಯೂಸ್ ಮಾಡ್ತೀರಾ ಅಂತ. ನನಗೆ ಒಂದು ನೀವು ಕ್ಲಾಸ್ಟ್ರೋಫೋಬಿಯಾ ಅಂತಂದ್ರೆ ಅದು ಓಡೋಗಕ್ಕೆ ಹೌದು, ಅದು ಯೂಸ್ ಆಯ್ತು ಅನ್ಸುತ್ತೆ ನೋಡಿ. ಅದೆಲ್ಲ ಆಮೇಲೆ ಆಗುತ್ತೆ ಸಮ್ಟೈಮ್ಸ್. ಏನಾಗುತ್ತೆ ಸರ್, ಅದೆಲ್ಲ ಆಫ್ಟರ್ ಥಾಟ್ಸ್ ಅಂತ ಹೇಳ್ತೀವಿ ನಾವು. ಅದು ಒರಿಜಿನಲ್ ಸ್ಕ್ರಿಪ್ಟಲ್ಲಿ ಇರಲ್ಲ. ನಾವು ಕ್ಲಾಸ್ಟ್ರೋಫೋಬಿಯಾ ಸೀನ್ ಶೂಟ್ ಮಾಡಿದ್ಮೇಲೆ ಅವ್ನು ಬಂದಲ್ಲ ಆ ಶಾರ್ಟ್ ತೆಗಿಬೋದಲ್ಲ ಅಂದ್ಬಿಟ್ಟು ಮತ್ತೆ ಹೋಗಲ್ಲಿ ಶೂಟ್ ಮಾಡ್ತೀವಿ ಅದನ್ನು. ಆ ಸೀನಲ್ಲಿ ಅದು ಒರಿಜಿನಲ್ ಇರಲ್ಲ. ಅದೆಲ್ಲ ಕೆಲವು ಟೈಮ್ ಎಡಿಟಿಂಗ್ ಮಾಡಿದ್ಮೇಲೆ ಸೇರಿಸುವಂಥ ವಿಷಯಗಳು. ಪೊಲೀಸ್ ಆಗಿ ಬುಲೆಟ್ ಹೊಡ್ಸೋದು ಹೇಗಿತ್ತು ಭಾಳ ಖುಷಿ ಕೊಡ್ತು ನನಗೆ. ವಾವ್. ಯಾಕಂದರೆ ಕಾಲೇಜಸಲ್ಲಿ ಯಾವಾಗಲೂ ಬೈಕಲ್ಲಿ ಓಡಾಡ್ತಿದ್ವಿ ಸರ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಈ ಶೂಟಿಂಗ್ ಇಟಿಂಗ್ ಶುರು ಆದಮೇಲೆ ಬರೀ ಕಾರಲ್ಲಿ ಓಡಾಡಿ ಅಭ್ಯಾಸ. ಮತ್ತೆ ಆ ಬೈಕಲ್ಲಿ ಕೂತಿದ್ದು ಆ ಬುಲೆಟ್ ಸೌಂಡು, ಆ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ನಮ್ಮ ಮುಖ ಬೇರೆ ಯಾರು ಗೊತ್ತಾಗ್ತಿರಲಿಲ್ಲ ಸರ್. ಅದು ತೆಗೆದ್ರೆ ಹೆಲ್ಮೆಟ್ ಫುಲ್ ಸೊಟ್ಟಾಗ್ಬಿಟ್ಟಿರೋದು ಫೇಸು. ಒಂದು 4-5 ಅವರ್ಸ್ ಸುಮ್ಮನೆ ಸುತ್ತಾಡಿದ್ದೀನಿ ಫಾರ್ ನೋ ರೀಸನ್. ಒಂದು ಸ್ಮಾಲ್ ಕ್ಯಾಮ್ರಾ ಇರೋದು, ಅದನ್ನು ಬುಲೆಟ್ ಫಿಕ್ಸ್ ಮಾಡಿಬಿಟ್ಟು ಹಾಗೆ ಸುತ್ತಾ ಇರ್ತಲ್ಲ, ಅದು ಶಾರ್ಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ. ಸೊ ಇವತ್ತು ಈ ಒಂದು ಜರ್ನಿ ನೋಡ್ತಾ ಇದ್ರೆ ಅಂದ್ರೆ ರಮೇಶ್ ಅರವಿಂದ್ ಅವ್ರ ಜರ್ನಿ ನೋಡ್ತಾ ಇದ್ರೆ 102ನೇ ನಾಯಕ ನಟನಾಗಿ 102ನೇ ಸಿನಿಮಾ ಮತ್ತು ನಿರ್ದೇಶಕನಾಗಿ 10ನೇ ಸಿನಿಮಾ ಅಂತ ನಾವು ಏನಂತಂದ್ವಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಬೆಳೀತಾ ಹೋಗೋದಿದೆಯಲ್ಲ ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಂದು ಸಿನಿಮಾದಲ್ಲೂ ಹೊಸದೇನೋ ಕಂಡುಕೊಳ್ಳೋದು, ಹೊಸದೇನೋ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಎರಡು ಕೂಡ ಮುಖ್ಯ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಅನ್ಸೋದಂದ್ರೆ ನೀವು ಬೆಳೀತಾನೆ ಇಲ್ಲ ಅಂತ, ಅಂದ್ರೆ ಫಿಸಿಕಲ್ ಆಗಿ ನೀವು ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ರ. ಅದೇ ತರ ನಿಮ್ ಗಡ್ಡ ಕೂಡ ಈಗ ತುಂಬಾ ಚೆನ್ನಾಗಿ ಕಾಣ್ತದೆ. ಥ್ಯಾಂಕ್ ಯು. ಶಿವಾಜಿ ಸುರತ್ಕಲ್ 2ಗೆ ಬೆಳೆಸ್ತಾ ಇರೋದು. ಬಟ್ ನೀವು ಹೇಳಿದ ಥರ 2 ಪಾಯಿಂಟ್ ನೀವು ಹೇಳಿದ್ರಿ. ಒಂದು ಹೊಸ ವಿಷಯಗಳನ್ನ ಯೋಚನೆ ಮಾಡೋದು, ಎರಡನೇದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ವೆರಿ ನೀವು ಹೇಳ್ತಾರೆ 2ನೇ ಪಾಯಿಂಟ್ ಇದೆಯಲ್ಲ ಸರ್, ಆ ಯೋಚನೆ ಮಾಡಿಬಿಡ್ತೀವಿ ಸರ್ ಕೆಲವು ವಿಷಯಗಳನ್ನ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಹೊರಗಡೆ ತರೋ ಅಷ್ಟರಲ್ಲಿ ಇದೆಯಲ್ಲ. ಒಂದೊಂದು ಫಿಲ್ಮ್ನ ನೀವು ಮಾಡಿ ಮುಗಿಸಿ ಸೆನ್ಸಾರ್ ಮಾಡಿ ರಿಲೀಸ್ ಮಾಡೋ ಅಷ್ಟರಲ್ಲಿ ಎಷ್ಟು ಜನದ ಬೆವರು ಗೊತ್ತಾ ಸರ್. ಅದು ಕೊನೆಗೆ ಈ ಥರ ಒಂದು ಒಳ್ಳೆ ರಿಯಾಕ್ಷನ್ ಸಿಕ್ಕಿದಾಗ ತೃಪ್ತಿ ಆಗುತ್ತೆ ಅಷ್ಟೇ. ಇದರಲ್ಲಿ ಏನ್ ಕಲ್ಕೊಂಡ್ರಿ ಸರ್ ಹೊಸದಾಗಿ? ಈ ಅನುಭವ ಹೇಗಿತ್ತು ಅಂದ್ರೆ ಟೋಟಲ್ ಆಗಿ ದಿಸ್ ಇಸ್ ಸಮಥಿಂಗ್ ವಿಚ್ ಐ ನಾಟ್ ಎಕ್ಸ್ಪ್ಲೋರ್ಡ್ ಅನ್ನೋ ಏನಾದ್ರು ಇತ್ತ ಆಸ್ ಅ ನಟ ಆಗ್ಬೋದು, ಆಸ್ ಅ ಡೈರೆಕ್ಟರ್ ಆಗ್ಬೋದು? ನೋ, ವಾಟ್ ಇಸ್ ನ್ಯೂ ಇಸ್ ದಟ್ ಈ ಪ್ರಮೋಷನಲ್ ಮಾಡೆಲ್ ತುಂಬಾ ಚೇಂಜ್ ಆಗಿದೆ ಈಗ. ಅದು ವರ್ಷಕ್ಕೊಂದು ತುಂಬಾ ಚೇಂಜ್ ಆಗ್ತಾ ಇದೆ. ಸೊ ಅದಕ್ಕೆ ಹೊಂದ್ಕೊಂಡು ಹೋಗೋದು ಇಟ್ಸ್ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ಸಿನಿಮಾ ಮೇಕಿಂಗ್, ಕತೆ ಹೇಳೋದು ಅದು ಒಂದು ಪೋರ್ಷನ್. ಬಟ್ ಇದು ವೇ ದಿ ಹೋಲ್ ಪ್ರಮೋಷನಲ್ ಕ್ಯಾಂಪೇನ್ ಚೇಂಜ್ ಆಗ್ತಿರೋ ರೀತಿ ಅದೆಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗನ್ಸುತ್ತೆ ಒಂದು ಸಿನಿಮಾ ಮಾಡಿ ಮುಂಚೆ ಪ್ರಮೋಷನ್ ಮಾಡಿ ಅದನ್ನ ಜನರಿಗೆ ರೀಚ್ ಮಾಡುವಾಗ ಈ ಎಲ್ಲದರ ಜೊತೆಗೆ ಒಂದು ಇನ್ನೊಂದು ಏನೋ ಇರುತ್ತೆ ನನಗನ್ಸುತ್ತೆ ಅಲ್ವಾ? ನೀವೇನೇ ಪ್ರಮೋಷನ್ ಮಾಡಿ ಅಲ್ವಾ, ಅದ್ರ ಜೊತೆಗೆ ಒಂದು ಏನೋ ಸಿಕ್ಸ್ ಸೆನ್ಸ್ ಅಂತಾರಲ್ಲ, ಆ ಥರದ್ದು ಏನೋ ಒಂದು ಕನೆಕ್ಟ್ ಆಗೋದು ಅಲ್ವಾ? ಹೌದು, ಅದೊಂದು ಮಿಸ್ಟ್ರಿ ಅದು. ಮೈನ್ಲಿ ಅಫ್ಕೋರ್ಸ್ ವರ್ಕ್ ಆಗೋದು ಈ WOM ಅಂತ ಹೇಳ್ತಲ್ಲ, ವರ್ಡ್ ಆಫ್ ಮೌತ್. ಫೈನಲಿ ಅವ್ನು ಕೂತ್ಕೊಂಡು ನೋಡ್ದವ್ ನೋಡ್ಬಿಟ್ಟು ಯಾರಿಗೂ ಹೇಳ್ಬೇಕು, ಗುರು ಸಾಕಾಗಿದೆ ಮಿಸ್ ಮಾಡ್ಬೇಡ ಅಂತ. ಅದು ಒಂದೇ ಮೈನ್ ಪಬ್ಲಿಸಿಟಿ ಆಗೋದು ಕೊನೆಗೆ. ರಿಲೀಸ್ ಆಗ್ತಾ ಇದೆ, ಬರ್ತಾ ಇದೆ ಅಂತ ಹೇಳಕ್ ಮಾತ್ರ ಉಳಿದಿದ್ದೆಲ್ಲವೂ ಅದೆಲ್ಲ ಸುಮ್ಮನೆ ಇನ್ವಿಟೇಷನ್ ಅಷ್ಟೇ. ಥಿಯೇಟ್ರಿಗೆ ಅವ್ನು ಥಿಯೇಟ್ರ್ ಬಂದು ಕೂತ್ಕೊಳ್ತಾನಲ್ಲ ಸರ್, 2 hours ಅವ್ನು ಕೂತ್ಕೊಳ್ತಾನಲ್ಲ ಸರ್, ಅವ್ನ ಫೀಲಿಂಗ್ ಏನು ಅನ್ನೋದೇ ಕೊನೆಗೆ ಮ್ಯಾಟ್ರ್ ಆಗೋದು. ನಿಮ್ಮ ಫಸ್ಟ್ ಫೇಸ್ಬುಕ್ ಪ್ರೊಫೈಲ್ ಮಾಡಿದ್ದು, ನಿಮ್ಮ ಟ್ವೀಟ್ ಫಸ್ಟ್ ಮಾಡಿದ್ದು, ನೀವು ಸೋಷಿಯಲ್ ಮೀಡಿಯಾ ಎಂಟ್ರಿ ಕೊಟ್ಟಿದ್ದು, ವಾಟ್ಸಪ್ ಫಸ್ಟ್ ಯೂಸ್ ಮಾಡಿದ್ದು, ಅದು ಹೇಳಿ ಸರ್. ನಾನು ಅದು ನೋಡಿ ಭಾಳ ಆಶ್ಚರ್ಯ. ನಾನು ಏನಾಯ್ತಂದ್ರೆ ಏನೇ ಹೊಸದು ಬಂದರೂ ಅದ್ರಲ್ಲಿ ಎಂಟ್ರಂತೂ ಆಗ್ಬಿಡ್ತೀನಿ ನಾನು. ಈಗ ಅದು ಈ ಕ್ಲಬ್ ಹೌಸ್ ಅಂತ ಬಂತಲ್ಲ, ಓಕೆ ಬಂದಿದ ತಕ್ಷಣ ಅದು ಏನು ತಿಳ್ಕೊಂಡೆ, ಅದು ಸೇರಿಬಿಟ್ಟೆ, ಒಂದು 5-6 ಮಾಡಾಯಿತು. ಬಟ್ ದೆನ್ ಸೋಷಿಯಲ್ ಮೀಡಿಯಾ ಟ್ವಿಟರ್ ಪ್ರಾಬ್ಲಿ 10 ವರ್ಷದಿಂದ ನಾನು ಸೇರಿರಬೇಕು. ಫೇಸ್ಬುಕ್ಕಲ್ಲಿ ಆಗಲಿ ಜಾಯ್ನ್ ಆಗಿ, ಬಟ್ ಆ್ಯಕ್ಟಿವ್ ಆಗಿರಲಿಲ್ಲ.
ಈಗ ವೀಕೆಂಡ್ ವಿತ್ ರಮೇಶ್ 4 ಸೀಸನ್ ಮಾಡಿದ್ರು ಕೂಡ ಅದನ್ನು ಪೋಸ್ಟ್ ಮಾಡಬೇಕು ಅದ್ರ ಬಗ್ಗೆ ಮಾತಾಡೋದು ನನಗೆ ಅನಿಸ್ಲೇ ಇಲ್ಲ ಆ ಟೈಮಲ್ಲಿ. ಐ ಸ್ಟಾರ್ಟೆಡ್ ಲೇಟ್, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು ನಾನು ಪ್ಯಾರಿಸ್ ಶೂಟ್ ಮಾಡ್ಬೇಕಾದ್ರೆ ಕಾಜಲ್ ಅಗರ್ವಾಲ್ ಅವರು ನನ್ನ ಹೀರೋಯಿನು. ಅವರು ಇನ್ಸ್ಟಾಗ್ರಾಮ್ ಶೂಸ್ ಸೂಪರ್ ಸ್ಟಾರ್ ಅವರು. ಅವ್ರು ದಿನಾಗಲೂ ಪೋಸ್ಟ್ ಏನಿದು ಅಂತ ನನಗೆ ಲೈಟಾಗಿ ಕ್ಯೂರಿಯಾಸಿಟಿ ಬಂತು. ಆಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿದ್ದೀನಿ. ಅದಕ್ಕೆ ಮುಂಚೆ ವೆರಿ ಡಲ್ ಆಗಿದ್ದೆ. ಈಗಲೂ ಎಲ್ಲದೂ ಪ್ರೊಫೈಲ್ಸ್ ಇರುತ್ತೆ, ನನಗೆ ತುಂಬ ಅನ್ನಿಸ್ದಾಗ ಮಾತ್ರ ಪೋಸ್ಟ್ ಮಾಡ್ತೀನಿ. ಬಟ್ ನೀವೇ ಮಾಡ್ತೀರಾ? ನಾನೇ ಅದನ್ನು ನಿಮ್ಮ ಪರವಾಗಿಲ್ಲ ಹ್ಯಾಂಡ್ಲಾಸ್ ಆಗಿಲ್ಲ. ಆ್ಯಸ್ ಇಟ್ ಇಸ್ ಯಾರಲ್ಲ, ಏನಾರು ಹೆಲ್ಪ್ ಬೇಕಾದ್ರೆ ನನ್ನ ಮಗಳಿದ್ದಾಳೆ, ಸಮಯ ತುಂಬ ಬಿಸಿ ಇದ್ದರೆ ಇದನ್ನು ಪೋಸ್ಟ್ ಮಾಡೋದು ಅವಳು ಕಳಿಸ್ಬಿಡ್ತೀನಿ ಅಷ್ಟೇ. ಹೊಸದಾಗಿ ಏನಾದ್ರು ಕಲ್ತಿದ್ದೀರಾ ನಿಮ್ಮ ಮಗಳಿಂದ? ಸೋಷಿಯಲ್ ಮೀಡಿಯಾ ಅಪ್ಪ ಅದು ಮಾಡೋಕೋಬೇಡ, ಭಾಳ ಒಳ್ಳೆ ವಿಷಯ ಕಳಿಸ್ತಾರೆ ಅವರು. ಅವ್ರು ವಾಟ್ ಎವರ್ ಇಸ್ ಟ್ರೆಂಡಿಂಗ್, ಏನೇನು ಜನ ಇಷ್ಟಪಡ್ತಾ ಇದ್ದಾರೆ, ಏನೇನು ನಡೀತಾ ಇದೆ ಎಲ್ಲವನ್ನೂ ಕಳಿಸ್ತಾ ಇರ್ತಾಳೆ. ಈಗ ಮೊನ್ನೆ ವೀರ್ದಾಸ್ 2 ಇಂಡಿಯಾ ಅಂತ ಮಾಡಿದ್ದು ಎಷ್ಟು ದೊಡ್ಡ ನ್ಯೂಸ್ ಆಗಿದೆ ಎಲ್ಲ ಕಡೆ. ಅವಳು ನೋಡಿದ ತಕ್ಷಣ ನನಗೆ ಕಳಿಸ್ಬಿಡ್ತಾಳೆ. ಹಾಗೆ ದಟ್ ಹೆಲ್ಪ್ಸ್ ಮೀ. ಸೊ ಇದು ನಾವು ಸೋಷಿಯಲ್ ಮೀಡಿಯಾ ನನಗೆ ಏನಂದ್ರೆ ಹೆಂಗೆ ನನ್ನ ನೆನಪಿದೆ. ವಾಟ್ಸಪ್ ಫಸ್ಟ್ ಬಂದಾಗ ನನ್ನ ಫ್ರೆಂಡ್ ಕಳಿಸಿದ್ರು, ಇದು ವಾಟ್ಸಪ್ ಅಂತ ಇದು ಚೆನ್ನಾಗಿರುತ್ತೆ, ಫೋಟೋ ಎಲ್ಲ ಕಳಿಸ್ಬೋದು ಅಂತ. ಅದೇ ಅವಾಗ ಸುದ್ದಿ. ಸರ್ ಫೋಟೋ ಕಳಿಸೋದಿಲ್ಲ ಸರ್, ನಮ್ಮ ಶೂಟಿಂಗ್ ಏನಾದ್ರು ಸರ್ ದಿನಾಲು ಒಂದೊಂದು ಕಡೆ ಲೊಕೇಶನ್ ಇರ್ತೀವಿ ಸರ್. ಆ ಲೊಕೇಶನ್ ಕಳ್ಸೋಕ್ಕೆ ಭಾಳ ಹೆಲ್ಪ್ ಆಗೋದು ವಾಟ್ಸಪ್ ನಮಗೆ. ಇವತ್ತು ಇಲ್ಲಿ ಶೂಟಿಂಗ್ ಒಂದು ಕಳಿಸ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಬಂದ್ಬಿಡೋದು, ತುಂಬ ಹೆಲ್ಪ್ ಆಗೋದು. ಸೊ ಹಾಗೆ ಇವತ್ತು ದಟ್ ಹ್ಯಾಸ್ ಬಿಕಮ್ ಇಂಟಿಗ್ರಲ್ ಪಾರ್ಟ್. ಇದ್ವಿ ನಾವು ಇದಕ್ಕಿಂತ ಮುಂಚೆ ಇದನ್ನ ಬಿಟ್ಟು ಅನ್ನೋದೊಂದು ಹೇಳಿ. ನನ್ನ ಮಗ ಅಂತಾರೆ ಸುಳ್ಳು ಹೇಳ್ತಾ ಇದೀಯ ಅಂತಾನೆ, ಫೋನ್ ಇರ್ಲಿಲ್ಲ ಅಂತಂದ್ರೆ ಸುಳ್ಳು ಹೇಳ್ತಾ ಇದೀಯ ನೀವು ಅಂತ. ಅದು ನಂಬಕ್ಕೆ ಸಾಧ್ಯ ಇಲ್ಲ. 10 ವರ್ಷದಿಂದ ಇರ್ಲಿಲ್ಲ, 15 ವರ್ಷದಿಂದ ಇರ್ಲಿಲ್ಲ, ಈಗ ಅದಕ್ಕೂ ಅದು ಇಲ್ಲದೆ ನಡೆಯಲ್ಲ ಅಲ್ವಾ? ಏನು ಒಂದು ಲ್ಯಾಂಡ್ ಲೈನು, ಅದಕ್ಕೊಂದು ದೊಡ್ಡ ವಯರು, ಅದನ್ನು ಎಳ್ಕೊಂಡು ಹೋಗಿ ಪಕ್ಕದ ರೂಮಲ್ಲಿ ಮಾತಾಡೋದು, ಆ ಥರ ಒಂದು ಲೈಫು. ದೆನ್ ಕಾರ್ಡ್ಲೆಸ್ ಫೋನು, ಆಮೇಲೆ ಆ ಪೇಜರು, ಹೀಗೆ ಕೊನೆಗೆ ಇಲ್ಲಿ ಬಂದು ನಿಂತಿದೆ. ಇಟ್ಸ್ ನೈಸ್ ಸರ್. ಮುಂದೆ ಏನಾಯ್ತು ಯಾರೂ ಗೊತ್ತಿಲ್ಲ ಸರ್, ಅದೇ ಸತ್ಯ. ಎಲ್ಲ ಪ್ರೆಡಿಕ್ಷನ್ಸ್ ಮಾಡ್ಬೋದು. 20 ವರ್ಷದಿಂದ ಇಂಟರ್ನೆಟ್ ಈ ಥರ ಬರುತ್ತೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಎಲ್ಲರೂ ಯಾರಿಗೆ ಗೊತ್ತಿತ್ತು? ನೋ ಬಡಿ ಪ್ರೆಡಿಕ್ಟೆಡ್. ಸಣ್ಣದೊಂದು ಸುಡುಲು ಸಿಗುತ್ತೆ ಅಷ್ಟೇ. ನೋ ಬಡಿ ನೋಸ್. ನಾಳೆ ದಿಢೀರಂತ ಈ ವಾಟ್ಸಪ್ ಹೆಂಗೆ ಬಂತು ನಮ್ಗೆ ಗೊತ್ತೇ ಇಲ್ಲ. ಆ ಥರ ಇನ್ನೊಂದೇನೋ ಬರ್ಬೋದು. ಬಟ್ ಎನಿಥಿಂಗ್ ಪಾಪ್ಯುಲರ್ ಆದಾಗ ಎಲ್ರಿಗೂ ಅದು ಉಪಯೋಗ ಇದ್ದಾಗ ಇಟ್ ಬಿಕಮ್ ಲೈಕ್ ವಾಟ್ಸಪ್ ಅಷ್ಟೇ. ಬಟ್ ಒಂದೇನಂದ್ರೆ ಕಂಪ್ಲೇಂಟ್ ನಿಮ್ಮ ಬಗ್ಗೆ ಅಭಿಮಾನಿಗಳು, ಈ ರಚಿತಾರಾಮ್ ಅಂತ ಒಬ್ಬ ಹೀರೋಯಿನ್ ತೆಗಿ ಮಾಡ್ಕೊಂಡಿದ್ದೀರಲ್ಲ ಅಂತ. ಯಾರ ಅಭಿಮಾನಿ? ನಮ್ಮ ಅಭಿಮಾನಿ, ಅವ್ರ ಅಭಿಮಾನಿಗಳ? ಇಲ್ಲ ಆ ರೋಲ್ ಆ ಥರ ಇದೆ ಸರ್. ಆ ರೋಲ್ಗೆ ನೋಡಿ ಬೇರೆ ಯಾರು ಅಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನೀವು ಫಿಲ್ಮ್ ನೋಡೋಕೆ ಬಂದರೆ ಕರೆಕ್ಟ್ ಕ್ಯಾಸ್ಟಿಂಗ್ ಅನ್ಸುತ್ತೆ. ನಾನು ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ಬಂದು ಬೆಂಕಿ ಇಟ್ಬಿಟ್ಟು ಊಟ ಕರಿತಿಲ್ವಾ ಅಂತ ಹೇಳ್ತಾಳೆ ನೋಡಿ. ಇದು ಬೇಕು, ಯು ಶುಡ್ ಫೀಲ್ ಇಟ್. ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ ಅದು. ಮನೇಲಿ ಅಣ್ಣ ತಂಗಿ ಹೆಂಗಿರ್ತಾರೋ ಹಾಗೇ ಇರಬೇಕು. ಒಂದು 3-4 ಮಾಂಟೇಜ್ ಇದೆ ರಚಿತಾ ಮತ್ತು ನನ್ನ ಮಧ್ಯೆ. ಅವ್ರು ನನಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡೋದು ಅದೆಲ್ಲ ಜಸ್ಟ್ 30 seconds 40 seconds ಸರ್. ಬಟ್ ಅದೆಲ್ಲ ಬಾಂಡಿಂಗ್ ಬರಬೇಕು ಅಂದರೆ ಆ ಕೆಮಿಸ್ಟ್ರಿ ಆ ಥರ ಇರಬೇಕು. ಸೊ ವಿ ಚೋಸ್ ರಚಿತಾ ಆ ರೋಲ್ಗೆ. ಸೊ ದಟ್ ವಾಸ್ ಥಾಟ್ಫುಲ್, ಐ ಮೀನ್ ಡಿಸಿಷನ್. ಅಫ್ಸೋಸ್ ಶ್ಯೂರ್ಲಿ. ಪೂರ್ಣ ಅಂದರೆ ಇದೇ ಪೂರ್ಣ ಅಲ್ವಾ? ಜೋಶಲ್ಲಿ ಇದ್ರಲ್ಲ. ಹೌದು, ಅದೇ ಪೂರ್ಣನೇ. ಪೂರ್ಣ ನಾವು ಸೆಲೆಕ್ಟ್ ಮಾಡಿದ ಕಾರಣನೇ ಫಸ್ಟ್ ಆಫ್ ಆಲ್ ಇಮೇಜ್ ಇರಬಾರ್ದು. ಯಾಕಂದರೆ ಒಂದು ಪಾಯಿಂಟ್ ಬರುತ್ತೆ, ಇವಳು ತಪ್ಪು ಮಾಡ್ತಾಳೋ ಏನೋ ಅಂತ ಜನಕ್ಕೆ ಅನ್ನಿಸ್ಬೇಕು. ಕೆಲವು ಹೆಣ್ಮಕ್ಳು ಗೊತ್ತು ನಿಮಗೆ, ಇವಳು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ, ಡೈರೆಕ್ಟರ್ ಟ್ವಿಸ್ಟ್ ಮಾಡ್ತಾರೆ ಅಂತ, ಆ ಥರ ಅನ್ನಿಸ್ಬಾರ್ದು. ಸೊ ಇಮೇಜ್ ಇಲ್ಲದೆ ಇರೋರು ಬೇಕಾಯ್ತು ನನಗೆ. ನಿಮ್ಮ ಥರ ಆ್ಯಕ್ಚುಲಿ ನಿಮ್ಮ ಬಗ್ಗೆ ತಪ್ಪು ಮಾಡ್ತಾರೆ ನಂಬಲ್ಲ ಜನ. ಗೊತ್ತಿಲ್ಲ, ಅದಕ್ಕೆ ಈ ಫಿಲ್ಮಲ್ಲಿ ಟ್ರೈ ಮಾಡಿದ್ದೀವಿ. ಸೊ ಆ ಥರ ಒಂದು ಪ್ರೀ ಕನ್ಸೀವ್ಡ್ ಇಮೇಜ್ ಇರಬಾರ್ದು ಮೇನ್ಲಿ. ಆ್ಯಂಡ್ ಇದು ನಾನು ಈ ಚಾಯ್ಸು ಪುಟ್ಟಿ ಇದ್ದಾಳೆ, ಅದಕ್ಕೆ ಮ್ಯಾಚ್ ಆಗಬೇಕು. ಮದರ್ ರೋಲ್ ಕೆಲವ್ರು ಮಾಡ್ತಾರೆ, ಕೆಲವ್ರು ಒಪ್ಪಲ್ಲ, ಕೆಲವು ಹೀರೋಯಿನ್ಸ್ ಒಪ್ಪಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ ಸರ್, ನಮ್ಮ ಆಪ್ತ ಮಿತ್ರ ನೋಡಿದಾಗ ನಂದು ಮತ್ತು ಸೌಂದರ್ಯದೊಂದು ಜೋಡಿ ಇತ್ತಲ್ಲ ಸರ್, ಐ ವಾಂಟೆಡ್ ದಟ್ ಫೀಲ್. ಅಂದರೆ ಸ್ಯಾರಿಯಲ್ಲಿ ಚೆನ್ನಾಗಿ ಕಾಣಬೇಕು ಫಸ್ಟು. ಆ್ಯಂಡ್ ಮನೇಲಿ ಓಡಾಡ್ತಿದ್ರೆ ನಮ್ಮನೆ ಹೆಣ್ಮಗಳು ಅನ್ನಿಸ್ಬೇಕು. ಆ ಥರ ಹುಡುಕ್ತಾ ಇದ್ದಾಗ ಪೂರ್ಣ ಸಿಕ್ಕದು. ಸೊ ಅದ್ರ ಜೊತೆಗೆ ನನಗೆ ಚಿಕ್ಕದು ಅಂದ್ರೆ ಈಗ ನಮ್ಮ ಪ್ರಕಾಶ್ ಭಟ್ ಸರ್, ಪ್ರಕಾಶ್ ಬೆಳವಾಡಿ ಒಂಥರ ಚೆನ್ನಾಗಿದೆ. ಅದರಲ್ಲಿ ಅದ್ರ ನಗು ಬರೋದಿಲ್ಲ. ಆ ಸಂದರ್ಭಗಳಲ್ಲಿ ಕೆಲವೊಂದು ತುಂಬಾ ಚೆನ್ನಾಗಿ ನಗು ಬರುತ್ತೆ. ಕೆಲವೊಂದು ಅಂದ್ರೆ ಅದು ನೀವು ಕಾಮಿಡಿ ಅಂತ ಅನ್ಸಲ್ಲ, ಅದು ಇಟ್ಸ್ ನಾಟ್ ಸಿಚುವೇಶನ್, ಬಟ್ ಜನರಿಗೆ ನಗು ಬರುತ್ತೆ. ಆ ಥರ ಕೆಲವೊಂದು ಸಿಚುವೇಶನ್ ಅದು ನೋಡಿ, ದಟ್ ಇಸ್ ವಾಟ್ ಇಸ್ ವರ್ಕಿಂಗ್ ನೋಡಿ ಸರ್. ಅದು ಒಂದು ರಿಯಲ್ ಆಗಿ ನಡೀತಿರೋದು. ಹಾಂ, ಅವ್ರು ಎಷ್ಟು ತೊಂದರೆ ಆಗ್ತಿರ್ಬೇಕು ಅಲ್ಲಿ, ಬಟ್ ಇವ್ರಿಗೆ ಕಾಮಿಡಿ ಅನ್ಸುತ್ತೆ. ಅದು ಈ ಬಾಳೆಹಣ್ಣು ಸಿಪ್ಪೆ ಮೇಲೆ ಯಾರೋ ಜಾರಿದ್ರೆ ನಮಗೆ ಕಾಮಿಡಿ ಅಷ್ಟೇ. ಪಾಪ ಬಿದ್ದವನಿಗೆ ಎಷ್ಟು ಏನು ಬಿದ್ದಿದೆಯೋ, ದ ಸಿಚುವೇಶನ್ ಮೇಕ್ಸ್ ಇಟ್ ಫನ್. ಆ್ಯಂಡ್ ಅದ್ರಲ್ಲಿ ಬಂದು ಈ ಥರ ಪೊಲೀಸ್ ಪಾಲಿಟಿಕ್ಸು ಅದೆಲ್ಲ ನಾನು ಯಾವತ್ತೂ ಡ್ವೆಲ್ಲೇ ಮಾಡಿಲ್ಲ. ಅದೆಲ್ಲ ಹೊಸದಿತ್ತು ಈ ಫಿಲ್ಮಲ್ಲಿ. ಸೊ ನೀವು ಹೇಳಿದಂಗೆ ಇದು ಸಾಕಷ್ಟು ಒಂದಷ್ಟು ಹೊಸ ವಿಚಾರಗಳನ್ನ ಹೇಳಕ್ ಹೊರಟಿದ್ದೀರಿ ಈ ಸಿನಿಮಾ ಮೂಲಕ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಮೂಲಕ. ಆದ್ರೆ ಈಗ ಎಲ್ಲದಕ್ಕೂ ಒಂದು ಸಪೋರ್ಟ್ ಆಗಬೇಕು. ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು, ನಂಗ್ಲಿ ಅವರು, ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳ್ತೀರಾ ಸರ್,
ಅವ್ರು ಎಷ್ಟು ಮನಸ್ಫೂರ್ತಿಯಾಗಿ ಈ ಫಿಲ್ಮ್ ಮಾಡಿದ್ದಾರೆ ಗೊತ್ತಾ ಸರ್, ಅದು ನನಗೆ ಬೇಕಾಗಿರೋದು. ಸಿ ಇಟ್ ಇಸ್ ನಾಟ್ ಅ ಕಾಸ್ಟ್ಲಿ ಫಿಲ್ಮ್, 30 ಕೋಟಿ 40 ಕೋಟಿ ಫಿಲ್ಮ್ ಅಲ್ಲ ಅದು. ದಟ್ ಇಸ್ ನಾಟ್ ದಿ ಪಾಯಿಂಟ್, ಮನಿ ಅಲ್ವೇ ಅಲ್ಲ. ಎಷ್ಟು ಮನಸ್ಫೂರ್ತಿ ಒಂದು ಕೆಲಸ ಮಾಡ್ತೀರಾ ನೀವು ಅಂತ ಜೊತೆಗೇ ಇದ್ದಿದ್ದಾರೆ. ನಾನು ಏನು ಅಂದ್ಕೊಂಡ್ನೋ ಈ ಫಿಲ್ಮ್ ಯಾವ ಥರ ಬರಬೇಕು ವಿಷುವಲಿ, ಅದು ಹಾಗೇ ಬಂದಿದೆ, ಅದರಲ್ಲೇನು ಡೌಟೇ ಇಲ್ಲ ನನಗೆ. ಯಾವುದೂ ಕಮ್ಮಿ ಮಾಡಿಲ್ಲ ಅವರು. ಆ್ಯಂಡ್ ಇವತ್ತರೆಗೂ ಗೊತ್ತಲ್ಲ ಅವ್ರು ಹಿ ಲೈಕ್ಸ್ ಫಿಲ್ಮ್ನ ಪ್ರಮೋಟ್ ಮಾಡೋದಾಗಲಿ, ಫಿಲ್ಮ್ನ ಸಕ್ಸಸ್ ಮಾಡೋದು ಒಂದು ಆಸೆ ಇದೆ. ಹಾಗಾಗಿ ಆ್ಯಂಡ್ ಅ ವೆರಿ ಫೈನ್ ಮ್ಯಾನ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ದಟ್ ಐ ಲೈಕ್. ಸೊ ರಮೇಶ್ ಅರವಿಂದ್ ಅವರ ಈ 100ನೇ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಆದರೆ ಜೀವನ ಮುಂದುವರಿತಾ ಇರುತ್ತೆ. ಸೊ ಮುಂದಿನ ಬಗ್ಗೆ ಮುಂದೆ ನೆಕ್ಸ್ಟ್ ಶಿವಾಜಿ ಸುರತ್ಕಲ್ 2 ಆಸ್ ಅನ್ ಆ್ಯಕ್ಟರ್. ಅದು ಆಕಾಶ್ ಅಂತ ನನ್ನ ಅಸೋಸಿಯೇಟ್ ಆಗಿ ಮೊದಲಿದ್ದು, ಈಗ ಅವರು ಡೈರೆಕ್ಟ್ ಮಾಡ್ತಾರೆ. ಅದಾದಮೇಲೆ ನಾನೇ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತೀನಿ, ಆ್ಯಕ್ಟು ಮಾಡ್ತೀನಿ. ಅದು ಕನ್ನಡ ಆ್ಯಂಡ್ ತೆಲುಗು ಮಾಡೋಣ ಅಂತ ಈಗ ಸದ್ಯಕ್ಕೆ ಪ್ಲ್ಯಾನ್ ಇರೋದು. ಕನ್ನಡದಲ್ಲಂತೂ ಎಲ್ಲ ರೆಡಿ ಇದೆ, ತೆಲುಗು ಒಬ್ಬ ಹೀರೋ ಸಿಗಬೇಕು, ನಾನೇ ಡೈರೆಕ್ಟ್ ಮಾಡೋಣ ಅಂತ. ಅದನ್ನು ನೆಕ್ಸ್ಟ್ ಅನ್ಕೊಂಡ್ಬಿಟ್ಟು. ರಮೇಶ್ ಅರವಿಂದ್ ಸರ್, ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಇಂಪಾರ್ಟೆಂಟ್ ನನಗನ್ಸುತ್ತೆ. ಇನ್ ದ ಸೆನ್ಸ್ ಟೆಕ್ನಾಲಜಿ ಬದಲಾಗ್ತಾ ಇದೆ, ಸಿನಿಮಾಗಳು ಬದಲಾಗ್ತಾ ಇವೆ, ಆಡಿಯನ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಭಾಳ ಸಲ ಕೆಲವೊಂದು ಸಲ ಹೇಳ್ತಿರ್ತೀನಿ, ಬೇಜಾರು ಮಾಡ್ಕೋಬೇಡಿ, ಯಾವಾಗಲೂ ಈ ಇಂಡಸ್ಟ್ರಿಯವ್ರಿಗಿಂತ ಜನ ಮುಂದಿರ್ತಾರೆ ಅಂತ ಅಲ್ವಾ. ಇಂಡಸ್ಟ್ರಿಯವರು ಅವ್ರ ಸಿನಿಮಾದಲ್ಲಿ ಅವ್ರು ಮುಳುಗಿರ್ತಾರೆ, ಅವರು ನೀವು ಒಂದು ಸಿನಿಮಾ ನೋಡೋಷ್ಟು 10 ಸಿನಿಮಾ ನೋಡಿರ್ತಾರೆ. ಸೊ ದೇ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ಕರೆಕ್ಟ್. ಕನ್ನಡ ಸಿನಿಮಾದ ಈ ಜರ್ನಿ, ಅದರಲ್ಲಿ ನಿಮ್ಮದೊಂದು ತುಂಬ ಪ್ರಮುಖ ಪಾತ್ರ. ಅದ್ರ ಬಗ್ಗೆ ಈ ಒಂದು ಜಂಕ್ಷನ್ ಇದೆಲ್ಲ 2021 ನಿಮ್ಮ ನಿರ್ದೇಶನದ 10ನೇ ಸಿನಿಮಾ, ನಟನೆಯ 102ನೇ ಸಿನಿಮಾ, 2021ನೇ ಇಸ್ವಿ, ಕನ್ನಡ ಇಂಡಸ್ಟ್ರಿ, ಇದೆಲ್ಲ ಯೋಚನೆ ಮಾಡಿದರೆ ನಮಗೆ ಏನು ಅನಿಸುತ್ತೆ? ಹೇಗೆ ಹೋಗ್ತಾರೆ ಕನ್ನಡ ಇಂಡಸ್ಟ್ರಿ? ರಮೇಶ್ ಅರವಿಂದ್ ಅವರು ಹೇಗೆ ಹೋಗ್ತಾರೆ? ಇಲ್ಲ, ಒಂದು ಏನು ಭಾಳ ದೊಡ್ಡ ಚೇಂಜ್ ಏನಾಗಿದ್ದಾರೆ, ದೇರ್ ಆಲ್ ಸ್ಟೋರಿ ಟೆಲ್ಲರ್ ಸರ್. ಕತೆ ಹೇಳೋರು ಅಷ್ಟೇ ನಾವು. ಆ ಕಾಲದಿಂದ ಈ ಕಾಲದ್ರು ಅದನ್ನೇ ಮಾಡ್ಕೊಂಬಂದಿದ್ದೀವಿ. ಸೊ ಅದನ್ನು ಸರಿ ಹೇಳೋರು ಗಿಟ್ಟು ಅವ್ರು ದೇ ನ್ಯಾಚುರಲಿ ಸರ್ವೈವ್. ಬಟ್ ವಾಟ್ ಈಸ್ ಚೇಂಜಿಂಗ್ ಆನ್ ದ ಆಪೋಸಿಟ್ ಸೈಡ್ ಅಂದರೆ, ಈಗ ನಾನು ಫ್ಲೈಟಲ್ಲಿ ಬರ್ತಾಯಿದ್ದೀನಿ, ಆ ಫ್ಲೈಟಲ್ಲಿ ವೈಫೈ ಯೂಸ್ ಮಾಡೋಂಗಿಲ್ಲ ಅಲ್ವಾ. ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂಗೆ ವೈಫೈ ಆನ್ ಮಾಡ್ತಾರೆ ಸರ್. ಆನ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಹೋಗ್ತಾರೆ, ಸರ್ರ ಅಂತ ಹೋಗ್ಬಿಟ್ಟು, ಏಯ್ ಶಾರುಖ್ ಹೆಂಡ್ತಿ ವೆಯ್ಟ್ ಹಾಕ್ಬಿಟ್ಟಿದ್ದಾಳೆ ಸರ್ರ ಅಂತ. ಇನ್ನೇನು ಏನು, ದಟ್ ಇಸ್ ದ ಫಸ್ಟ್ ಥಿಂಗ್ ಅವ್ರು ಕಮೆಂಟ್ ಮಾಡೋದು. ಆ್ಯಂಡ್ ಫಸ್ಟ್ ಥಿಂಗ್ ಅವ್ರು ಮಾಡೋದೇ ಅದು. ಆ್ಯಂಡ್ ಎಷ್ಟು ಫಾಸ್ಟಾಗಿ ಗ್ರಹಿಸ್ತಾರೆ ಅಂದರೆ, ನಾನು ಇದನ್ನೆಲ್ಲ ನೋಡ್ತಾ ಇರ್ತೀನಿ ನಾನು, ಓಹೋ ಇಷ್ಟು ಫಾಸ್ಟ್ ಇದೆ ಇವ್ರ ಮೈಂಡು. ಒಂದು ವಿಜುವಲ್, ನಾವು ಹೇಳ್ತೀವಿ ವಿಜುವಲ್ ಲಿಟ್ರಸಿ ಅಂತ ಹೇಳ್ತೀವಿ ಸರ್. ಒಂದು ದೃಶ್ಯವನ್ನು ಗ್ರಹಿಸುವಂಥ ಸ್ಪೀಡು, ಅವ್ರು ಅರ್ಥ ಮಾಡ್ಕೊಳ್ಳುವಂಥ ಸ್ಪೀಡ್ ಇದೆಯಲ್ಲ, ಅದು ಡಬಲ್ 4 ಟೈಮ್ಸ್ ಆಗ್ಬಿಟ್ಟಿದೆ. ಕರೆಕ್ಟ್. ನಾವೆಲ್ಲ ಫಿಲ್ಮ್ ನೋಡ್ತಿದ್ದಾಗ ಒಂದು ಶಾರ್ಟ್ಗೆ ಇಷ್ಟು ಲೆಂತ್ ಬೇಕಾಗಿತ್ತು, ಅಂದ್ರೆ ರಿಜಿಸ್ಟರ್ ಆಗಲ್ಲ ಅಂತಿದ್ವಿ ನಾವು. ಈಗ ಅದೆಲ್ಲ ಏನು ಬೇಡ ಸರ್, ಒಂದು ಫ್ಲಾಶ್ ಇಷ್ಟು ಹಾಕಿದ್ರೆ ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದೆಲ್ಲ ವಿ ಹ್ಯಾವ್ ಟು ಅಪ್ಡೇಟ್ ಆನ್ ಆಲ್ ದಟ್. ಇಲ್ಲಾಂದ್ರೆ ಅವ್ರಿಗೆ ಲ್ಯಾಗ್ ಅನಿಸ್ಬಿಡುತ್ತೆ ಒಂದು ಸೀನು, ಬಿಕಾಸ್ ದೇ ಆರ್ ಸೋ ಸ್ಮಾರ್ಟ್. ನಾವು ಮೊದಲು 6 ಫ್ರೇಮ್ಸ್ ಇರಬೇಕು, ಇನ್ನು ಸ್ವಲ್ಪ 1 ಫ್ರೇಮ್ ಜಾಸ್ತಿ ಮಾಡೋಣ, ಜನಕ್ಕೆ ರೀಚ್ ಆಗಲ್ಲ ಅನ್ಕೋ. ಇದೆಲ್ಲ ಏನಿಲ್ಲ, ಒಂದು ಫ್ಲಾಶಿಂಗ್ ಹೋಗ್ಬಿಟ್ರೆ ಅವ್ನು ಗೊತ್ತಾಗ್ಬಿಡುತ್ತೆ ಏನು ಅಂತ. ಅದನ್ನೇ ಇದ್ರಲ್ಲಿ ಟ್ರೈ ಮಾಡಿರೋದು. ಇಫ್ ಯು ಸಿ ಸಮ್ ಥಿಂಗ್ಸ್ ಜಸ್ಟ್ 1 ಶಾರ್ಟಲ್ಲಿ ಬಂದ್ಬಿಡೋಗುತ್ತೆ ಅಷ್ಟೇ ಅದು, ಬಟ್ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ ನನಗೆ. ಸೊ ದಟ್ ಇಸ್ ಓನ್ಲಿ ಥಿಂಗ್. ಅವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಾವು ಕ್ರಿಯೇಟ್ ಮಾಡಬೇಕು. ಆದರೆ ನಮ್ಮೆಲ್ಲ ಕಡೆ ನಾವು ಅದರ ಲ್ಯಾಗ್ ಆದರೆ ಬೋರ್ ಆಗ್ಬಿಡುತ್ತೆ ಜನರಿಗೆ. ಅದು ಒಂದು ಅಂದರೆ ಆ ಥರದ್ದು. ಎರಡನೇದು ನೀವು ಹೇಳಿದಂಗೆ ಸ್ಟೋರಿ ಟೆಲ್ಲಿಂಗು. ಬಟ್ ಅದು ಸುಮ್ಮನೆ ಕಂಪೇರ್ ಮಾಡಬಾರ್ದು ಅಂತಂದ್ರೂ ಕೂಡ ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗಳ ಜೊತೆಗೆ ನಾವು ಅದೊಂದು ಇದ್ದೇ ಇರುತ್ತೆ. ನಮ್ಮ ಸಿನಿಮಾ ಆ ಥರ ಬರಲಿ, ನಮ್ಮ ಸಿನಿಮಾದಲ್ಲಿ ಈ ಥರ ಸಿನಿಮಾಗಳು ಬರಲಿ ಅಂತಿರುತ್ತೆ. ಸೊ ಆ ದೃಷ್ಟಿಯಿಂದ ಕನ್ನಡ ಸಿನಿಮಾದ ಈ ಒಂದು ಇದ್ರ ಬಗ್ಗೆ, ಜರ್ನಿ ಬಗ್ಗೆ ಸರ್, ಅದು ಆ ಕಂಪ್ಯಾರಿಸನ್ ಮೊದಲಿಂದಾನು ಮಾಡ್ತಾನೆ ಇದ್ದಾರೆ ಸರ್. ನನಗೆ ಅದ್ರಲ್ಲಿ ನಂಬಿಕೆನೇ ಇಲ್ಲ ಸರ್. ನಾನು ಆ ಕಡೆನೂ ಹೋಗಿದ್ದೀನಿ, ತಮಿಳಲ್ಲಿ 45 ಫಿಲ್ಮ್ಸ್ ಮಾಡಿದ್ದೀನಿ, ತೆಲುಗಲ್ಲಿ 12 ಮಾಡಿದ್ದೀನಿ. ಐ ವಿಲ್ ಟೆಲ್ ಯು ಫ್ರಮ್ ದ ಹಾರ್ಟ್, ಅದೆಲ್ಲ ಏನು ಡಿಫ್ರೆನ್ಸ್ ಇಲ್ಲ ಬಾಸ್. ಐಡಿಯಾಸ್ ರೂಲ್. ಯಾವ ದೇಶದಲ್ಲಿದೆಯಾ, ಯಾವ ಮೂಲೆಯಲ್ಲಿದೆ ಮ್ಯಾಟ್ರ್ ಆಗಲ್ಲ. ನಿನ್ನ ಐಡಿಯಾ ಮ್ಯಾಟ್ರ್ ಆಗುತ್ತೆ, ಅದನ್ನ ಹೆಂಗೆ ನೀನು ವ್ಯಕ್ತಪಡಿಸ್ತೀಯ ಮ್ಯಾಟ್ರ್ ಆಗುತ್ತೆ ಅಷ್ಟೇ ಹೊರತು ಭಾಷೆ ಮ್ಯಾಟ್ರೇ ಆಗಲ್ಲ. ಅಲ್ಲಿ ಬಡ್ಜೆಟ್ ಜಾಸ್ತಿ ಇದೆ ಅವರಿಗೆ, ಮಾರ್ಕೆಟ್ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ದೊಡ್ಡ ವ್ಯತ್ಯಾಸ ನಾನು ನೋಡಿಲ್ಲ. ಬಟ್ ಒಂದು ಇಟ್ಸ್ ಅ ಕಾಮನ್ ಥಿಂಗ್ ಸರ್, ಇದ್ದೇ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ನಾವು ಈ ಒಂದು 100 ಸಿನಿಮಾದ ಬಗ್ಗೆ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ಯಾಕೆಂದರೆ ಈ ಜರ್ನಿ ಇದೆಯಲ್ಲ, ಇದು ಅದ್ಭುತವಾಗಿ ಹೋಗಬೇಕಾಗಿರೋದು. ಮತ್ತು ಈ ಸರ್ ಒಂದು ಪಾಯಿಂಟ್ ಹೇಳಿದ್ರೆ ಸ್ಟೋರಿ ಟೆಲ್ಲರ್ಸ್ ಅಂತ ಹೇಳಿದರು. ಈ ಸ್ಟೋರಿ ಟೆಲ್ಲಿಂಗ್ ವಿಧಾನನೇ ಬೇರೆ ಥರ ಆಗ್ತಾ ಇದೆ, ಜನ ಅಪ್ಡೇಟ್ ಆಗ್ತಾಯಿದ್ರೆ ಅದರ ತಕ್ಕಂಗೆ ನಾವು ಅಪ್ಡೇಟ್ ಆಗುವಂಥದ್ದು ತುಂಬ ಮುಖ್ಯ ಅಂತ ರಮೇಶ್ ಅರವಿಂದ್ ಹೇಳ್ತಾಯಿದ್ರು. ಸೊ ನನ್ನ ಒಂದು ಗೌರಿಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಮತ್ತು ರಮೇಶ್ ರೆಡ್ಡಿ ನಂಗ್ಲಿ ಅವ್ರಿಗೆ ತುಂಬ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಇದು ತುಂಬ ಅದ್ಭುತವಾಗಿ ರೀಚ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಗೌರೀಶ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.